CSKದು ಮತ್ತು ಡೆಲ್ಲಿ ಕ್ಯಾಪಿಟಲ್ ಮ್ಯಾಚ್ ನೋಡಿರಿ ಅನ್ಸುತ್ತಾ. ನಾನಂತರೂ ಕ್ಲಿಯರಾಗಿ ಹೇಳ್ತೀನಿ, ಈ ಮ್ಯಾಚ್ ಫಿಕ್ಸಿಂಗ್ ಆಗೈತೆ. ಬೇಕಾದ್ರೆ ನಿಮ್ಗೆ ಡೌಟ್ ಇದ್ರೆ ನಾಳೆ ಹೈಲೈಟ್ಸಲ್ಲಿ ತೋರಿಸ್ತಾರಿಲ್ಲ ಗೊತ್ತಿಲ್ಲ, ಇಲ್ಲೇ ತೋರಿಸ್ಲಿಲ್ಲ ಅವ್ರ ರಿಪ್ಲೇನ, ಇನ್ನು ಹೈಲೈಟ್ಸಲ್ಲಿ ಏನು ಮಾಡಿ ತೋರಿಸ್ತಾರೆ. ಇದೇನಾಗಿತ್ತು ಗೊತ್ತಾ, CSK ಓನರ್ ಏನು ಮಾಡಿರ್ತಾನೆ, ಡೆಲ್ಲಿ ಕ್ಯಾಪಿಟಲ್ ಓನರ್ಗೆ ಹೋಗಿ ಕಾಲ್ ಬಿದ್ದಿರ್ತಾನೆ. ನೋಡಪ್ಪ, ಆಲ್ರೆಡಿ ನಾವು 2 ಮ್ಯಾಚ್ ಸೋತ್ಬಿಟ್ಟಿವಿ ಹೋಮ್ ಗ್ರೌಂಡಲ್ಲಿ, ಇವತ್ತು ಸೋತ್ಬಿಟ್ಟಿವಿ ಅಂದರೆ ಜನ ಕ್ಯಾಕಿ ಸುಗಳ್ತಾರೆ, ಏನಾದರೂ ಮಾಡಿ ನಿಮ್ಮ ಹುಡುಗಿಗೆ ಹೇಳು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ಳಮ್ಮ, ಏನು ಇದು ಮಾಡಿಬೇಡ, ಸೋಲಕ್ಕೆ ಹೇಳು ಅಂತ ಹೇಳಿ. ಅವ್ರು ಎಷ್ಟು ಕೂಲಾಗಿದ್ರು ಅಂದ್ರೆ, ನಾನು ಒಂದು ಅಗ್ರೆಷನ್ನೇ ಇಲ್ಲ ಅವ್ರಿಗೆ. ಡೆಲ್ಲಿ ಕ್ಯಾಪಿಟಲ್ ಏನೋ ಒಂಥರ ಬಂದು ಆಡಬೇಕು ಆಡೋ ಥರ ಇದ್ರು ಇವತ್ತು ಅವರು. ಫೀಲ್ಡಿಂಗ್ ಇರಬೇಕಾದ್ರೆ ಬ್ಯಾಟಿಂಗಲ್ಲೂ ಅಷ್ಟೊಂದೇನಿಲ್ಲ, ನೋಡಿದ್ರೆ ನೀವೆಲ್ಲ ಬಂದು ಹಂಗೆ ನಾರ್ಮಲಾಗೇ ಹೋಗ್ತಿದ್ರು. ಎಷ್ಟು ಜನ ಆಡ್ಯಾರೋ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಆದರೆ ಮೇನ್ ಪ್ಲೇಯರಿಗೆ ಮಾತ್ರ KL ರಾಹುಲ್ಗೆ, ಅಕ್ಷರ್ ಪಟೇಲ್ಗೆ, ಅವ್ರಿಗೆಲ್ಲರಿಗೂ ಹೇಳ್ತಾರೆ ಈ ಥರ ಫಿಕ್ಸಿಂಗ್ ಆಗೈತಿ, ನೀವೇನು ಇದು ಮಾಡೋಕೆ ಹೋಗ್ಬೇಡ್ರಿ ಅಂತೇಳಿ. ಹಂಗಾಗಿ ಅಷ್ಟು ಕೂಲಾಗಿದ್ರು ಅವರು. ಕ್ಯಾಚ್ ಬಿಟ್ರು ಏನು ಬಿಟ್ರು ಯಾರು ಏನು ಮಾತೇ ಆಡ್ತಿದ್ದಿಲ್ಲಪ್ಪ. ನಾ ಇವತ್ತು ಮ್ಯಾಚ್ ನೋಡು ಅಂತ ನನಗೆ ಇದು ಒಂಥರ ಬೇಜಾರು ಅನಿಸ್ತಿತ್ತು. ಈ ಥರ ಕಪ್ಪು ನೀವು ಈ ಥರ ಮ್ಯಾಚ್ ಗೆಲ್ಲೋದು ಯಾಕೆ ಬೇಕಾಗೈತಿ? ಆಡಿದ್ರೆ ನಿಯತ್ತಾಗಿ ಆಡಿ ಗೆಲ್ರಿ, ಇಲ್ಲ ಅಂದ್ರೆ ಬೇಕಾಗಿಲ್ಲ. ನಿಮ್ಗೆ ಕಪ್ಪು ಅವಶ್ಯಕತೆ ಅಂದರೆ ಹೇಳ್ರಿ, ಕಪ್ಪು ನಾವೇ ತಂದು ಕೊಟ್ಬಿಡ್ತೀವಿ. ನಾವೊಂದು ಗೆದ್ವಿ ಬೇಕಾದ್ರೆ ತಗೊಂಡು ಇಟ್ಟಿದ್ದಾರೆ, ಅದು ನಮ್ಮ ಕಪ್ಪು ಅವಶ್ಯಕತೆ ಇಲ್ಲ, ಬೇಡ ನಮ್ಗೆ ಕಪ್ಪು. ಆದರೆ ಈ ರೀತಿ ಬಂದು ನೀವು ಅದನ್ನು ಫಿಕ್ಸಿಂಗ್ ಮಾಡ್ಕೊಂಡು ಯಪ್ಪ, ನನಗಂತೂ ಅದು ನನಗೇನು ಬೇಜಾರಿಲ್ಲ. ಅವ್ನು KL ರಾಹುಲ್ ಅವ್ನು ಒಳಗಡೆ ಬರೋವರೆಗೂ ನಿಂತ್ಕೊಂಡಿದ್ದೆ ನೋಡು, ನನಗೆ ಅದೇ ಒಂದು ದೊಡ್ಡ ಬೇಜಾರಾಗ್ಯದ. ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ. ಅದನ್ನು ಲಾಸ್ಟ್ ರಿಪ್ಲೇರ ತೋರಿಸ್ಬೇಕಾ, ಅದನ್ನು ತೋರಿಸಿಲ್ಲ. ಏನೇನು ಮಾಡ್ತಿದ್ದು ನೋಡು. ಇಲ್ಲಾಂದ್ರೆ ಯಾವಾಗೋ ಔಟ್ ಆಗಿರೋ ನಾವು ಸಂಜು ಸ್ಯಾಮ್ಸನ್, ಅವನಿಗೆಲ್ಲ 100 ಹೊಡ್ಯಾಕೆ ಬಿಡ್ರಿ, ಸರಿ ಹೊಡ್ಲಿ ಸಂತೋಷನೇ. ಆದರೆ ನೀವು ಔಟ್ ಆಗೋದನ್ನು ಔಟ್ ಮಾಡಿಲ್ಲ ನೋಡು, ಅದೇ ನನಗಿದಾಗಿತ್ತು. ಹೆಂಗೋ ಮತ್ತೆ ನೆಕ್ಸ್ಟ್ ಧೋನಿ ಬಿಟ್ಟಂದ್ರೆ ನೆಕ್ಸ್ಟ್ ಅವನ್ನೇ ಬಂದು ಎಲ್ಲ ಫ್ಯಾನ್ಸನ್ನ ಇದು ಕ್ರೇಜ್ ಜಾಸ್ತಿ ಮಾಡಬೇಕು. ಈ ಮತ್ತೆ ಅವನೊಬ್ಬನಿಲ್ಲ ಅಂದರೆ ಜನನೂ ಬರಲ್ಲ. ಆಮೇಲೆ ಲಾಸ್ಟ್ ಇದು ನೋಡಿದ್ರಲ್ಲ, ರಾಜಸ್ಥಾನ್ ಮ್ಯಾಚ್ CSK ಮ್ಯಾಚ್ ನಡಿಬೇಕಾದ್ರೆ ಜನನೇ ಇದ್ದಿದ್ದಿಲ್ಲ. ಅದಕ್ಕೋಸ್ಕರನೇ ಅವ್ರು ಏನು ಮಾಡ್ಯಾರ, ಹುಷಾರಾಗಿಬಿಟ್ಟಾರೆ. ಇದು ಎಲ್ಲ ನಡೆಯಲ್ಲ, ಏನಾದ್ರು ಪ್ಲ್ಯಾನ್ ಮಾಡಬೇಕು, ಇಲ್ಲಾಂದ್ರೆ ಮತ್ತೆ ನಾವು ಬಂಡವಾಳ ಹಾಕಿದ್ದು ಬಂಡವಾಳ ಬರಲ್ಲ ಅಂತೇಳಿ ಏನು ಮಾಡ್ಯಾರ, ಫಿಕ್ಸಿಂಗ್ ಮಾಡ್ಯಾರ. ನನಗಂತೂ ಅದು ಗೆದ್ದೋದಕ್ಕೆ ಅಷ್ಟೊಂದೇನು ಬೇಕಾ. ನಾನು ನಮ್ಮ ಹುಡುಗರಿಗೆ ಮೆಸೇಜ್ ಮಾಡೀನಿ, ಇನ್ನೂ ರಿಪ್ಲೈ ಮಾಡಿಲ್ಲ. CSK ಫ್ಯಾನ್ಸ್ ಇದ್ದಾರೆ ನನ್ನ ಗ್ರೂಪಲ್ಲಿ, ನಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪ್ ಐತೆ, ಯಾರು ಇನ್ನೂ ರಿಪ್ಲೈ ಮಾಡಿಲ್ಲ. ಯಾಕಂದ್ರೆ ಅವ್ರಿಗೂ ಗೊತ್ತೈತೆ, ಕ್ಲಿಯರ್ ಆಗಿನೂ ಕಾಣುತ್ತೆ. ಏನು ನೀವು MIದವರು ಏನಾರ ಮಾಡ್ಕೇರಿ, ಕಪ್ಪ ಎಲ್ಲ ತಗೊಂಡೋಗ್ರಿ, ನಮಗಂತೂ ಕಪ್ಪು ಬೇಡ ಸ್ವಾಮಿ. ಈ ಥರ ಕಪ್ಪು ಗೆಲ್ಲೋದಿಲ್ಲಿ ಒಂದು ಅದೇನಂತಾರಲ್ಲ, ಸುಮ್ಮನೆ ನಾವು ಆಟ ಆಡಿ ಬಂದು ಹೋಗಿಬಿಡ್ತೀವಿ, ನಮ್ಗೆ ಎಂಟರ್ಟೈನ್ಮೆಂಟ್ ಸಿಕ್ಕರೆ ಸಾಕು, ಕಪ್ಪೆಲ್ಲ ಅವಶ್ಯಕತೆ ಇಲ್ಲ. ನಾವು RCB ನಾನು ಹೇಳ್ತೀನಿ, ನೀವು ಕಪ್ಪು ಅಂತ ಅನ್ನಕ್ಕೆ ಹೋಗ್ಬಿಡ್ರಿ, ಕಪ್ಪು ಬೇಡನೇ ಬೇಡ. ಒಂದು ಕಪ್ಪು ಗೆದ್ದಾರ ಅವರು, ಕಪ್ಪು ಲಾಲಿಪಾಪ್ ಅಂತಿದ್ರಲ್ಲ, ಅದಕ್ಕೆ ಕಳಂಕ ಹೋಗೈತಿ, ಅವರೇ ಕಪ್ಪು ಇಟ್ಕೊಳ್ಳಿ. ಅವ್ರು 5-10 ಪೂರ್ತಿ ವರ್ಷ ಪೂರ್ತಿ ಅವರೇ ಇಟ್ಕೊಳ್ಳಿ, ಬೇಡನೇ ಬೇಡ. ನಿಯತ್ತಾಗಿ ಗೆದ್ರೂ ಒಂದು ಗೆದ್ದೀವಿ ಸಾಕು. ಅವನು 18 ವರ್ಷ ಪೇಟಾಗೆ ಹೊಡೆದೀವಿ ಸಾಕು. ಅದವನು ಏನು ಇದನ್ನು ಅವ್ರು ಏನಾರ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಯಾರು ಟೆನ್ಷನ್ ತಗೊಳ್ಕೊಬಿಟ್ರೆ ಅದು ಬೇಡನೇ ಬೇಡ. ನಾನು ನಿಜ ಹೇಳ್ತಾನು, ಮುಂಬೈದವರು ಲೈವ್ ಆಗಿ ಕಾಣ್ತಿದ್ರು, ಸಾರಿ ಅವರು ಮ್ಯಾಚ್ ಮುಗಿದ ಮೇಲೆ ಕಾಣ್ತಿದ್ರು, ಇವರು ಲೈವ್ ಆಗೇ ತೋರಿಸ್ಬಿಡ್ತಾರೆ. ಇವರು ಅದನ್ನು ರಿಪ್ಲೇ ತೋರಿಸಿಲ್ಲ. ಅವರು ನೋಡಿದ್ರೆ ಯಾರಾದರೂ ಒಂದು ಮ್ಯಾಚ್ ನೋಡ್ರಿ, ಒಂದು ಕ್ಯಾಚ್ ಡ್ರಾಪ್ ಆಗಲಿ, ಒಂದು ಇದು ರನ್ಔಟ್ ಮಾಡೋಕ್ಕಾಗಲಿ, ಯಾವುದೇ ಆಗಲಿ ಪ್ರತಿಯೊಂದನ್ನು ಇದು ಮಾಡ್ತಾರೆ. ಏನು ಮಾಡ್ತಾರೆ, ರಿಪ್ಲೇ ತೋರಿಸ್ತಾರೆ. ಇವತ್ತೊಟ್ಟ ರಿಪ್ಲೇನೇ ತೋರಿಸಿಲ್ಲ. ಅವು ಫೀಲ್ಡಿಂಗ್ ಮಾಡಬೇಕು, ಒಂದು ರಿಪ್ಲೇ ತೋರಿಸಿಲ್ಲ. ಯಾಕಂದ್ರೆ ನಮ್ಗೆ ಒಂದು ಗೊತ್ತಾಗವಲ್ದು. ಇವರು ಮಾತ್ರ ಇವಾಗ ನೋಡಿದ್ರೆ ಸೆಕೆಂಡ್ ಇವರು ಫೀಲ್ಡಿಂಗ್ ಆಡ್ಬೇಕಾದ್ರೆ ಪ್ರತಿಯೊಂದನ್ನು ತೋರಿಸ್ತಿದ್ರು. ಯಾಕಂದ್ರೆ ಜನಗಳು ಉತ್ತರ ಆಗ್ಬಾರ್ದಲ್ಲ, ಜನಗಳಿಗೆ ಗೊತ್ತಾದರೆ ನಮ್ಗೆ ಕಲ್ತಂದು ಹೋಗ್ತಾರೆ ಅಂತ ಏನು ಮಾಡಿದ್ದಾರೆ, ನೀವು ಆಡ್ದಂಗೆ ಆಡ್ರಿ ಅಂತೇಳಿ ಇದು ಮಾಡಿದ್ದಾರೆ. ಏನಾರು ಮಾಡ್ಕೇರಿಯಪ್ಪ, ನಿಮ್ಗೆ ಹೋಮ್ ಗ್ರೌಂಡು, ನೀವೇನಾರ ಮಾಡ್ಕೇರಿ. ನಿಮಗೂ ನಿಮ್ಮ ಇದಕ್ಕೂ ದೊಡ್ಡ ನಮಸ್ಕಾರ. ಏನು ಕ್ರಿಕೆಟ್ ನೋಡೋ ನಾವು ಉಸಿರು ಇಲ್ಲ, ಆಡ್ಸೋದು ನೀವು ಉಸಿರು, ನನಗೊಂದು ಗೊತ್ತಿಲ್ಲ. ಏನೋ ಮಾಡ್ಕೇರಿ. ಇಲ್ಲಿಗೆ ಗೋಡಿಯ ಮುಗಿಸ್ತು ಅಷ್ಟೇ.